ಸಂಘಗಳ ಉದ್ಘಾಟನೆ ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾದ ಕಾರ್ಯಕ್ರಮ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೀಸರಳ್ಳಿ ಗ್ರಾಮದ ಶ್ರೀ ಗ್ರಾಮದೇವಿ ದೇವಸ್ಥಾನದಲ್ಲಿ ಶ್ರೀ ಕಲ್ಮೇಶ್ವರ ಸಾಂಸ್ಕೃತಿಕ ಕಲಾ ಸಂಘ, ಶ್ರೀ ಗ್ರಾಮದೇವಿ ಜಾನಪದ ಮಹಿಳಾ ಸಂಘ ಹಾಗೂ ಶ್ರೀ ಪಾಂಡುರಂಗ ಜಾನಪದ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ನೂತನ ಸಂಘಗಳ ಉದ್ಘಾಟನೆ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿ ಮಾತನಾಡಿ, ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಇಂತಹ ಸಂಘಗಳ ಪಾತ್ರ ಮಹತ್ವದ್ದಾಗಿದ್ದು, ಯುವ ಪೀಳಿಗೆಗೆ ಜಾನಪದ ಪರಂಪರೆಯನ್ನ ಪರಿಚಯಿಸುವ ಕಾರ್ಯ ನಿರಂತರವಾಗಿ ನಡೆಯಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಾನಪದ ವಿದ್ವಾಂಸ ಎಂಆರ್ ತೋಟಗಂಟಿ, ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಎಚ್ಎನ್ ಸುನಗನ್, ಸಂಘಟಕ ಎಕ್ಕೀರಪ್ಪ ನಡುವಿನ ಮನೆ, ಕಲಘಟಗಿ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹಾಗೂ ರಂಗಭೂಮಿ ಕಲಾವಿದ ಸೋಮಲಿಂಗ ಒಡೆಯರ್, ಸಂತೋಷ್ ಲಾಡ್ ಅವರ ಆಪ್ತ ಸಹಾಯಕ ಸೋಮಶೇಖರ್ ಬೆನ್ನೂರ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಮುರಳಿ, ಮುಖಂಡರಾದ ಪರಶುರಾಮ್ ರಜಪೂತ್, ಬಸವರಾಜ್ ದಾಸ್ತನಕೊಪ್ಪ, ಕಿರಣ್ ಪಾಟೀಲ್ ಕುಲಕರ್ಣಿ, ಪ್ರಭುಲಿಂಗ್ ರಂಗಾಪುರ, ಶಿವು ಪುಂಡಿ, ಸುವರ್ಣ ಬಂಡಿ, ಶಶಿಕಲಾ ಹಡಪದ, ಯಲ್ಲವ್ವ ಹುಕ್ಕೇರಿ, ಶಾಂತವ್ವ ಕರೇನ್ನವರ್, ಕಲ್ಪನಾ ಪುಂಡಿ, ರೇಣುಕಾ ಗುತ್ತನ್ನವರ್, ಬಸು ಮಿಕ್ಕಿತ್, ಹೇಮಂತ್ ಕೆಲಗೇರಿ, ಹನುಮಂತ್ ಹರಿಜನ್, ಶಿವಪ್ಪ ಬಂಡಿ, ಬಸಯ್ಯ ಕದ್ಲಿ, ಬಸಯ್ಯ ಕೋಟಿ, ನಾಗಪ್ಪ ನಾಡಿಗೇರ, ಚನ್ನಯ್ಯ ಕೋಟಿ ಹಾಗೂ ಸಹದೇವ್ ಮಿಕ್ಕಿತ್ ಸೇರಿದಂತೆ ಅನೇಕ ಗಣ್ಯರು, ಗ್ರಾಮದ ಗುರು ಹಿರಿಯರು, ಜನಪ್ರತಿನಿಧಿಗಳು ಹಾಗೂ 3 ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ವಿವಿಧ ಕಲಾ ತಂಡಗಳ ಕಲಾವಿದರು ಜಾನಪದ ನೃತ್ಯ, ಗೀತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ನೆರೆದಿದ್ದ ಪ್ರೇಕ್ಷಕರ ಮನ ಗೆದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲಾ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಮಹಾಪ್ರಸಾದದ ಅನ್ನದಾಸೋಹ ಏರ್ಪಡಿಸಲಾಯಿತು. ಬಳಿಕ ವಿವಿಧ ಕಲಾ ತಂಡಗಳ ಕಲಾವಿದರು ಜಾನಪದ ನೃತ್ಯ, ಗೀತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ನೆರೆದಿದ್ದ ಪ್ರೇಕ್ಷಕರ ಮನ ಗೆದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲಾ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಮಹಾಪ್ರಸಾದದ ಅನ್ನದಾಸೋಹ ಏರ್ಪಡಿಸಲಾಯಿತು. ಒಂದು ಡೈಲಾಗ್, ಚೆನ್ನಮ್ಮನ ದರ್ಬಾರದೊಳಗೆ ಬ್ರಿಟಿಷ್ ಅಧಿಕಾರಿ ಚೆನ್ನಮ್ಮ, ನಮ್ಮ ಕಂಪನಿ ಸರ್ಕಾರ ಬಹಳ ದೊಡ್ಡದಿದೆ, ನಮ್ಮ ಜೊತೆಗೆ ಯುದ್ಧ ಮಾಡಬೇಡಿ, ಸುಮ್ಮನೆ ನಮ್ಮ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾನ. ಅವಾಗ ಬ್ರಿಟಿಷ್ ಅಧಿಕಾರಿ ಅವಾಗ ರಾಯನ ಹೇಳ್ತಾನ, ಮುಚ್ಚು ಬಾಯಿ, ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕೇನು ನಿನಗ? ಹಾಯ್ ಪರದೇಶಿ, ನಾವು ಕನ್ನಡಿಗರು, ಕನ್ನಡ ತಾಯಿ ಮಡಿಲಿನ ಮಕ್ಕಳು, ಕೆಚ್ಚದ ವೀರರೇ ಹೊರತು ನಿಮ್ಮ ಹಾಗೆ ತುಚ್ಚು ಗುಣದವರಲ್ಲ. ನಾವು ಬೇಟೆಯಾಡುವುದು ಹುಲಿ ಸಿಂಹಗಳನ್ನೇ, ಮಲ ಜಿಂಕೆಗಳನ್ನಲ್ಲ. ತಾಯಿ ಚೆನ್ನಮ್ಮನ ಆಜ್ಞೆಯಂತೆ ಸೆರೆ ಸಿಕ್ಕ ನಿಮ್ಮ ಹೆಂಡರು ಮಕ್ಕಳನ್ನು ನಮ್ಮ ಬಂಧುಗಳಂತೆ ನೋಡಿಕೊಳ್ಳುತ್ತಿದ್ದೇವೆ. ನಾವು ಕನ್ನಡಿಗರು, ಕಿತ್ತೂರಿನ ಕುಲ ಕೇಸರಿ, ಕಿತ್ತೂರು ನಾಡ ನಿನ್ನ ಮಕ್ಕಳಿಗೆ ಸಮರವೇ, ಅಖಂಡ ಭಾರತ ಸ್ವಾತಂತ್ರ್ಯ ಸಮರಕ್ಕೆ ಮುನ್ನಡೆಯಾಗಲಿ. ಅವ ಬಹುದಿನಗಳಿಂದ ಒಲೆಯಲ್ಲಿ ಕುಳಿತು ತುಕ್ಕು ಹಿಡಿದಿರುವ ಈ ರಾಜನ ಕಟ್ಟಡಕ್ಕೆ ಅಪ್ಪನೆ ಕೊಡು ತಾಯಿ. ಆ ಬ್ರಿಟಿಷರ ನೆತ್ತರ ನೆಕ್ಕಲು ಹಾತೊರೆಯುತ್ತಿದೆ. ಅವರ ರಂಡು ಮಂಡವನ್ನು ಚೆಂಡಾಡಿ ಕಿತ್ತೂರ ಕೋಟೆ ಮೇಲೆ ವೀರ ಕೇಸರಿ ನಂದಿ ಧ್ವಜ ಗಗನ ನೆತ್ತರ ಹಾಸುವ ಆಸೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಹಿಂದ್, ಜೈ ಕರ್ನಾಟಕ. ಬೀಸರಳ್ಳಿ ಗ್ರಾಮದ ಅಧಿದೇವತೆ ಗ್ರಾಮದೇವಿಯ ಪಾದಗಳಲ್ಲಿ ಅನಂತ ಕೋಟಿ ನಮಸ್ಕಾರ ಸಮರ್ಪಿಸಿ, ಇವತ್ತು ನಮ್ಮ
ತಾಲೂಕಿನ ಪ್ರತಿಷ್ಠಿತ ಗ್ರಾಮ ಬಿಸರಳ್ಳಿಯ ಶ್ರೀ ಕಲ್ಮೇಶ್ವರ ಸಾಂಸ್ಕೃತಿಕ ಕಲಾ ಸಂಘ ಬಿಸರಳ್ಳಿ, ಶ್ರೀ ಗ್ರಾಮದೇವಿ ಜಾನಪದ ಮಹಿಳಾ ಸಂಘ ಬಿಸರಳ್ಳಿ, ಶ್ರೀ ಪಾಂಡುರಂಗ ಜಾನಪದ ಕಲಾ ಸಂಘ ಬಿಸರಳ್ಳಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಸಂಘಗಳ ಉದ್ಘಾಟನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಒಂದು ಸಮಾರಂಭದ ಅಧ್ಯಕ್ಷರೇ, ಉದ್ಘಾಟಕರೇ, ಸಮಾರಂಭದಲ್ಲಿ ಭಾಗಿಯಾದಂಥ ಮುಖ್ಯ ಅತಿಥಿಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ತಾಲೂಕು ಮತ್ತು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಂಥ ವಿವಿಧ ಜಾನಪದ ಕಲಾ ತಂಡಗಳ ಮಹಿಳೆಯರೇ, ಸಹೋದರಿಯರೇ, ಬಂಧುಗಳೇ, ನಿಮ್ಮೆಲ್ಲರಂಥ ರತ್ನಕ್ಕೆ ಶರಣಾರ್ಥಿಗಳು. ಭಾಳ ಸಂತೋಷ. ಇವತ್ತು ನಮ್ಮ ತಾಲೂಕಿನಲ್ಲಿ 3 ಸಂಘಗಳ ಜನಪದ ಸಂಘಗಳ ಉದ್ಘಾಟನೆ ಮತ್ತು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಜನಪದ ನಮ್ಮ ಜೀವನದ ಜೀವಾಳ. ನಿಜವಾಗಲೂ ಅದು ಎಲ್ಲದರ ಮೂಲ. ಜನವಾಣಿ ಬೇರು, ಕವಿವಾಣಿ, ಹೂವನ್ನು ಹಾಗೆ ಎಲ್ಲದರ ಮೂಲವಾಗಿದ್ದು ಜನಪದ ಸಾಹಿತ್ಯ ಮತ್ತು ಸಂಗೀತವನ್ನು ಇವತ್ತು ಉಳಿಸಬೇಕಾಗಿದೆ. ಎಲ್ಲ ಸಾಹಿತ್ಯ ಮತ್ತು ಸಂಗೀತದ ಮೂಲ ಜನಪದ. ಇಂಥ ಒಂದು ಜನಪದ ಬಹಳಷ್ಟು ಉತ್ಕೃಷ್ಟವಾದಂಥ ಒಂದು ಸಂಸ್ಕೃತಿ. ಬಹುಶಃ ಇಂಥ ಒಂದು ಜನಪದವನ್ನು ಉಳಿಸತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ, ನಮ್ಮ ಕಲಘಟಗಿ ತಾಲೂಕಿನಲ್ಲಿ ಸುಮಾರು 140 ಜನಪದ ಮಹಿಳಾ ಕಲಾ ತಂಡಗಳು ನೋಂದಣಿಯಾಗಿ ಇವತ್ತು ಜನಪದದ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ಜನಪದ ಸಂಘಟನೆಗಾಗಿ ಅನೇಕ ಅವರ ಹಾಡುಗಳನ್ನು, ಕುಟ್ಟು ಹಾಡು, ಬೀಸು ಹಾಡು, ಬೀಸುಕಲ್ಲು ಹಾಡು, ಅನೇಕ ವೈವಿಧ್ಯವಾದಂಥ ಮಂಗಳಕರವಾದ ಹಾಡುಗಳನ್ನು ವಿಶೇಷವಾಗಿ ನಮ್ಮ ಜನಪದರು ಸೋಬನ ಪದ, ಬೀಸು ಪದ ಇಂಥವೆಲ್ಲ ಹಾಡ್ತಾ ಜನಪದವನ್ನು ಉಳಿಸಿ ಬೆಳೆಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಶಾನವಾಡ ಗುರುಗಳು ಅನೇಕ ಸಂಘಟನೆಗಳನ್ನು ಮಾಡ್ತಾ ಜನಪದವನ್ನು ಉಳಿಸುತ್ತಾ ಬೆಳೆಸುತ್ತಾ ಒಂದು ಉತ್ತರ ಕರ್ನಾಟಕದ ಜನಪದ ಕಲಾವಿದರ ಸಂಘದ ನೇತೃತ್ವವನ್ನು ವಹಿಸಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಜನಪದ ಉಳಿಯಬೇಕಾಗಿದೆ, ಬೆಳೆಯಬೇಕು.